ಮಾಡ್ನಿಲ್ಲಕ್ಕಪ್ಪ. ಓ ಯಾಕೋ ಅಲ್ಲಕ್ಕವ ಏನೋ ರೀ ಅದ್ ವಯಸ್ಸಲ್ಲಿ ತಕೊಂಡೋಗಿ ಪೂಲ ಕೊಟ್ಬಿಟ್ರೆ ಮದುವೆ ಮಾಡ್ಕೊಟ್ಟಾರ. ಹಂಗೆ ಕೊಟ್ಬಿಟ್ಟ ಅಥವಾ ಪತ್ರದಲ್ಲಿ ಇಟ್ಬಿಟ್ಟು ಕೊಟ್ಟಾಣ? ಯಾವ ಪತ್ರವ? ಅದು ಇನ್ನೊಂದ್ ಹಾಡ್ ಐತಲ್ಲ, ಫೂಲ್ ತುಮೆ ಬೇಜಾ ಹೇ ಕತ್ಮೆ, ಇದ್ ಹೇಳ್ದಲ್ಲ ಅದಕ್ಕೆ ಅದ್ ಜ್ಞಾಪಕ ಬಂತು. ಅಲ್ಲ ಅದೇನಾರ ಕೊಟ್ಬಿಟ್ಟಿದ್ರೆ ಕತ್ತೋಗಿ ಕತ್ಗೆ ಬಂದ್ಬಿಡೋದು. ಅದು ಊರಾಗಿರಕ್ ಬಿಡ್ತಿದ್ರೆ ಬಡದಾಕ್ಬಿಡೋರು ಕಪ್ಪ. ಯಾವ್ದೋ ಏಪ್ರಿಲ್ ಫೂಲ ಮಾಡ್ದೆ ನೀನು ಅಂತ ಹೇಳ್ತಿದ್ರು. ಯಾರಿಗೆ? ನನ್ಗೇನ್ ಗೊತ್ತು. ನಮ್ ಚಂದ್ರಣ್ಣವನಲ್ಲ ಯಾರಿಗೋ ಏಪ್ರಿಲ್ ಫೂಲ್ ಮಾಡ್ಬಿಟ್ಟ ಕಣ. ನೀನು ಹುಟ್ಟಿಸ್ಕೊಂಡ್ ಹೇಳ್ಬೇಡ ಕಣ, ನಾನು ಯಾರಿಗೂ ಪೂಲ್ ಗೀಲ್ ಏನು ಮಾಡ್ನಿಲ್ಲ ಕಣ ಬಿಡು. ಅದೇನದು ಪೂಲು ಅಂದ್ರೆ? ಅದೇನ ಹಿಂದಿನ ಕಾಲದಿಂದ ಬಂದದಪ್ಪ. ಏಪ್ರಿಲ್ 1ನೇ ತಾರೀಕ ಏನೋ ಮೂರ್ಖರ ದಿನ ಅಂತಾರಂತ. ಅದ್ ಯಾಕಂದಾರ ಏನೋ ನಂಗೇನ್ ಗೊತ್ತು ಬಿಡು. ಅದ್ ಯಾಕ ಯಾರ ಪ್ರಪಂಚದಾಗ ಇರೋರೆಲ್ಲ ಮೂರ್ಖರು ಅಂತಲೇ ನಾನ್ ಅನ್ಕೊಂಡಿರೋದು. ಹ್ಞೂ ಕಪ್ಪ. ಯಾಕಂತೆ ನಿನ್ನ ನೋಡಿದ್ರು ಗೊತ್ತಾಗೋದಿಲ್ವಾ, ನನ್ನ ನೋಡಿದ್ರು ಗೊತ್ತಾಗೋದಿಲ್ವಾ? ನೋಡ್ರೆ ಬುದ್ಧಿವಂತ ಅಂತ ಗೊತ್ತಾಯ್ತದೆ ಕಣ್ಣಣ್ಣ. ಯಾಕ ಹಣ ಆಗಲ್ಲ ಅದಲ್ಲ ಕಳೆ ಅದಲ್ಲಣ್ಣ. ಏನಪ್ಪ ಯಾವ ಕಳೆ ಬಿಡು. ಇನ್ನು ನನ್ನ ನೋಡಿದ್ರೆ ಹೇಳ್ಬೋದು ಅಂತ ಅನಿಸ್ತ. ನೀನೇ ಅಂದಲ್ಲ ನೀನು ನೋಡ್ತಿದ್ರೆ ಇದ್ಯಾವ್ದೋ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಗಿರೋ ಐಆರ್ ಆಫೀಸರ್ ಕಣ್ಣಂಗ್ ಕಾಣ್ತಿದ್ದ ಈ ಕಣ. ನೀನ್ ಕಟಿಂಗು ಮೊದಲೇ ಹೇಳಲಿಲ್ವಾ ಅವನು? ಆಗ್ಲಿ ಬಿಡಪ್ಪ. ಈಗ ಇಡೀ ಪ್ರಪಂಚದಾಗೆ ನೋಡಪ್ಪ ಒಂಥರಹ ಎಲ್ರೂ ಮೂರ್ಖರೇ. ಯಾಕಂತೆ ಹೇಳಪ್ಪ. ಏನೆಲ್ಲ ಬದಲಾವಣೆ ಆಯ್ತದೆ ಅಂತ ನಾವ್ ಅನ್ಕೋತೀವೋ ಅದ್ ಯಾವ್ದು ನಾವ್ ಅನ್ಕೊಂಡಂಗ ಆಗೋದಿಲ್ಲ ಕಣ್ಬಿಡು. ಮೊನ್ನೆ ನೋಡ್ದಪ್ಪ ಭೂಕಂಪನ ಆಗ್ಬಿಟ್ಟು 8 ಮಂದಿ ಪ್ರಾಣ ಕಳ್ಕೊಬಿಟ್ಟು ಬೇರೆ ದೇಶದಾಗೆ ಯಾವ್ದವ ಥೈಲ್ಯಾಂಡ್ ನೋಡಿ ಹೊಟ್ಟೆಲ್ಲ ಕಿವುಚ್ದಂಗ ಆಗ್ಬಿಡ್ತು. ಅಲ್ಲಕ್ಕಪ್ಪ ಆ ಸಾವು ನೋವು ಅದ್ಯಾವ್ದು ಬಿಲ್ಡಿಂಗು ಹಂಗೆ ಕುಸ್ಕ ಬಿದ್ಬಿಡ್ತು. ಭೂಮಿ ಬಿರುಕ್ ಬಿಟ್ಬಿಟ್ಟದೆ. ಬ್ರಿಡ್ಜ್ಗಳು ಕತ್ತರಿಸ್ಕೊಂಡ್ ಹೋಗ್ಬಿಟ್ಟವೆ. ನಮ್ ಭಾರತ ದೇಶದವ್ರ ಪಾಪ ಅವ್ರಿಗೆ ಎಲ್ಲಾ ಸಾಮಗ್ರಿಗಳನ್ನ ಆಮ್ಯಾಕಿಂದ ಏನೇನು ಎಲ್ಲ ಕಳಿಸ್ಬಿಟ್ಟವ್ರೆ ವಿಮಾನದಾಗೆ. ಅಲ್ಲಕ್ಕಪ್ಪ ಬೇರೆಯವ್ರ ಕಷ್ಟಕ್ಕೆ ನಾವು ಆಗ್ಬೇಕಲ್ವಾ? ಈಗ ನಮ್ಗೂ ಏನೋ ಆಯ್ತು ಬಿಡು. ನಮ್ ದೇಶ ಅಂದ್ರೆ ಹಂಗೆ ಕಪ್ಪ ಅಲ್ವಪ್ಪ. ಬ್ಯಾರೆಯವ್ರಿಗೋಸ್ಕರ ಮೊದ್ಲಿರ್ತೈತೆ ನೆರವು ಕೊಡಕ್ಕೆ. ಅಂದ್ರೆ ನಾನು ಯಾಕೆ ಹೇಳ್ತಿದ್ದೆ ಅಂದ್ರೆ ಮನುಷ್ಯ ಯಾವಾಗ್ಲೂ ಹಂಗ ಅನ್ಕಬುತ್ತಾನೆ ನನ್ ಬಿಟ್ರಿಲ್ಲ ಈ ಜಗತ್ನಾಗೆ ಅಂತ. ಅದೇ ಮೂರ್ಖತನ ಅನ್ನೋದ್. ಅದೇ ಕಪ್ಪ. ಅದೇ ನೀನೇನೋ ಒಂದ್ ಮಾತು ಹೇಳ್ದಲ್ಲಪ್ಪ, ನಾವೊಂದ್ ಅನ್ಕೊಂಡ್ರೆ ಆಗದೇ ಬೇರೆ, ಅದಕ್ಕೆ ನಾವ್ ಮೂರ್ಖರು ಅಂತ. ಅದೇ ಒಂದ್ ಮಾತಿಲ್ವಾ? ನಮ್ಮಳ್ಳಿ ದಿಕ್ಕಾಗೂ ಹೇಳ್ತಾರೆ, ಎಲ್ಲಾ ಕಡೆನೂ ಹೇಳ್ತಾರಲ್ಲಪ್ಪ, ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅಂತ. ಅದು ದೇವ್ರ ಇಚ್ಛೆ ತರ ನಡೀತಾ ಇರ್ತಕ್ಕಪ್ಪ. ನನ್ನ ಕೈಲು ನಿನ್ ಕೈಲು ಏನಿದ್ದದು ಹಂಗ ಅನ್ಕೊಂಡು ಜೀವನವ ನಾವು ಸಾಗಿಸ್ಬೇಕು. ಹೌದು. ಯಾವಾಗ್ಲೂ ಈ ಪ್ರಪಂಚದಾಗೆ ನನ್ನನ್ ಬಿಟ್ಟು ಎಲ್ಲವೂ ದೊಡ್ಡದು ಅನ್ಕೊಂಡ್ ಬದುಕ್ಬೇಕು. ಏನವ? ಹೌದು ಕಣ್ಣ. ಈಗ ನೀನು ಅಲ್ಲಿ ದೂರು ಕೊಟ್ಟೋದೆ ಥೈಲ್ಯಾಂಡು ಪಾಯ್ಲ್ಯಾಂಡು ಅಂತ ಅನ್ಕೊಂಡು, ಇಲ್ಲೇ ನಮ್ ದೇಶದಾಗೆ, ಇಲ್ಲೇ ನಮ್ ಕರ್ನಾಟಕದಾಗೆ ಈ ಕೊಡಗು, ಅಲ್ಲೇ ಏನೋ ಒಂಚೂರು ಭೂಮಿ ಅಲುಗಾಡ್ತು ಅಂತ ಏನೋ ಸುದ್ದಿ ಆಗಿತ್ತು, ಕೇಳಲಿಲ್ವಾ ನೀನು? ವಿಜಯಪುರ ಅಂತ ಐತಲ್ಲ, ಏನೋ ವಿಜಯಪುರ ಬೇರೆ ಕಣ್ಣಣ್ಣ. ಹೌದಲ್ವಾ? ಅಲ್ಲೂ ಅಲುಗಾಡ್ತು ಅಂತಾರೆ. ಈ ಭೂಕಂಪನ ಎಲ್ಲ ಭೂಮಿ ಒಳಗಡೆ ಇರೋ ವಿಚಾರಗಳು ಕಪ್ಪ. ಆದ್ರೂ ಈಗ ದೇಶ ಎಷ್ಟು ಮುಂದುವರೆದೈತೆ ಅಂದ್ರೆ ಯಾವಾಗ ಆಯ್ತತೆ ಅನ್ನೋದನ್ನ ಮುಂಚೆನೆ ತಿಳಿಸ್ತಾರೆ. ಅದೇನೇನೋ ಇದು ಮಿಷಿನ್ಗಳವಂತಲ್ಲಪ್ಪ, ಅದಕ್ಕ ಒಂದ್ ಮಿಷಿನ್ ಅದೇ. ಈ ಏನಪ್ಪಾ ಅದೇನೋ ಹಿಂಗೆ ಭೂಕಂಪನ ಆದಾಗ ಈ ECG ಅಂತ ಏನೋ ಮಾಡ್ತಾರ ನೋಡು, ಹಂಗೆ ಗೆರೆ ಎಳಿತಾರಲ್ಲ, ಗೆರೆ ಬರ್ತದ ನೋಡು, ಹಂಗೆ ಅದು ಗೆರೆ ಬರ್ತತೆ. ಗ್ರಾಪು ಚೆನ್ನಾಗಿ ತಿಳ್ಕೊಂಡವ್ನೆ. ಅದು ಅದ್ರಲ್ಲಿ ತೋರಿಸ್ತಾರೆ ಎಷ್ಟು ಭೂಮಿ ಅಳ್ಳಾಡದೆ ಏನು ಅಂತ. ಆಮ್ಯಾಕೆ ಕೆಲವು ದೇಶದವ್ರು ಹೆಂಗೆ ಬಿಲ್ಡಿಂಗ್ ಕಟ್ತಾರೆ ಅಂದ್ರೆ ಅಣ್ಣ, ಭೂಕಂಪನ ಬಂದು ಅಳ್ಳಾಡಿದ್ರು ಬಿಲ್ಡಿಂಗ್ ಬೀಳುದಿಲ್ಲ. ಈ ಜಪಾನು ಇಲ್ಲೆಲ್ಲ ಏನಪ್ಪಾ ಇದು ಮನೆಗಳೆಲ್ಲ ಏನೋ ಮರದಲ್ಲೆಲ್ಲ ಕಟ್ಕೋತಾರಂತಲ್ಲಪ್ಪ. ಈ ಬಿಲ್ಡಿಂಗ್ ನಾವ್ ಕಟ್ದಂಗ ಏನೋ ಕಟ್ಟೋದಿಲ್ವಂತೆ,
ಏನಾರ ಭೂಕಂಪ ಆದ್ರೆ ದೇಹದ ಮೇಲೆ ಬಿದ್ರೂ ಏನು ಆಗ್ಬಾರ್ದು. ಅಲ್ಲ ಆಯ್ತಾನೆ ಇರ್ತದಂತಲ್ಲ ಅಣ್ಣ, ಅದಕ್ಕೆ. ಹ್ಞೂ ಕವ್ವ. ಏನೋ ಪ್ರಕೃತಿ ಮಾತೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣ. ಬುಡಪ್ಪ, ಈಗ ನೋಡು, ನಾನು ನೀನು ಕಮಲಕ್ನು ಮಾತಾಡ್ತಾ ಇಮ್ಮಿ. ಈಗ ನಮ್ಮ ಮನ್ಸೋಳು ಏನ್ ಯೋಚನೆ ಮಾಡ್ತಾ ಇದೆ ಅಂತ ಅನ್ಬಿಟ್ಟು ನಿನಗ್ ಗೊತ್ತಾದ್ದ? ಇಲ್ಲ, ಹಂಗೆ ಹೇಳಿದ್ರು ಗೊತ್ತಾಯ್ತದೆ. ಅದಕ್ಕೆ ಭೂಕಂಪ ಆದಾಗ ಗೊತ್ತಾಯ್ತೆ ಹಂಗೆ. ಅಲ್ಲ ಕವ್ವ, ಇದು ನಮ್ಮ ಅದೇನ್ ಹೇಳೋದಿಲ್ಲ, ನಮ್ಮ ಪ್ರಕೃತಿ ಅದ್ರೊಳಗೆ ಏನದೆ ಅಂತ ನಮ್ಗೆ ಏನ್ ಗೊತ್ತಾದ್ದವ? ಅದು ಕೋಪಿಸ್ಕೊಂಡಾಗ ಗೊತ್ತಾಯ್ತೆ, ಅದೇನಾರು ವರ ಕೊಟ್ಟಾಗ ನಮ್ಗೆ ಗೊತ್ತಾಯ್ತೆ. ಹಂಗೆ ನಮ್ಮ ಮನ್ಸಿದ್ದಂಗೆ ಅದು. ಈ ಭೂಮಿ ಅಂದ್ರೆ ಅಣ್ಣ, ಸಮುದ್ರದ ನೀರ್ನಾಗೆ ತೇಲ್ತಾ ಇರೋಂತಹ ತುಂಡುಗಳಂತೆ. ನೋಡಪ್ಪ, ಒಂದ್ಕ ಒಂದು ಸೇರ್ಕೊಬಿಟ್ಟು ಹೆಂಗ ಅಂದ್ರೆ ಈ ಮಜ್ಜಿಗೆ ಮೇಲೆ ಬೆಣ್ಣೆ ತೆಲ್ಲದಿಲ್ವಾ ಹಂಗೆ ಬರೀ ಹೇಳ್ದೆ. ಅವು ಕೂಡ್ಕೊಂಡಿರೋ ಹಂಗೆ ಕಾಣ್ತಾವ ಮೇಲ್ಕೆ, ಆದ್ರೆ ಒಳಗಡೆ ಒಂದ್ಕೊಂದು ಉಜ್ಜಾಡ್ತಿರ್ತಾವಂತ. ಆ ತರ ಉಜ್ಜಾಡೋದೇ ಭೂಕಂಪನ ಅಂತಾರಪ್ಪ. ಅಂದ್ರೆ ಎಲ್ಲೆಲ್ಲಿ ಈ ದೊಡ್ಡ ಅಣೆಕಟ್ಟುಗಳಿರ್ತವೆ, ಎಲ್ಲೆಲ್ಲಿ ಪರ್ವತ ಪ್ರದೇಶ ಇರ್ತವೆ, ಎಲ್ಲೆಲ್ಲಿ ಭೂಮಿ ತಳಭಾಗದಲ್ಲಿ ಈ ತರಹ ಸಮಸ್ಯೆಗಳಿರ್ತವೆ, ಅಂತ ಕಡೆ ಭೂಕಂಪನ ಜಾಸ್ತಿ ಅಂತಾರೆ. ನಾವೆಲ್ಲ ಚಿಕ್ಕ ವಯಸ್ಸಿನಾಗೆ ಓದಿಲ್ವೇನವ ದಕ್ಕನ್ ಪ್ರಸ್ಥಭೂಮಿ ಅಂತ. ಅಂದ್ರೆ ನಮ್ಮ ದಕ್ಷಿಣ ಭಾರತ ಇದೆಯಲ್ಲ, ಅದು ಒಂದೇ ಕಾಲ್ ಚಪ್ಪಡಿ ಅಂತ ಕಣ. ಹೌದಪ್ಪ, ಹಂಗಾಗಿ ಇಲ್ಲಿ ಹೆಚ್ಚಿಗೆ ಭೂಕಂಪ ಆಗೋದಿಲ್ಲ ಅಂತ. ಅಗ್ನಿಶಿಲೆ ಅಂತಾರೆ. ಅದೇನೋ ಗೊತ್ತಿಲ್ಲ ಕವ, ತುಂಬಾ ಚಂದ ಓದ್ಲಿಲ್ಲ ನಾವೆಲ್ಲ. ನೀನು ಮುಂದ್ಗಡೆ ಬೆಂಚ ಕೂತ್ಕೊಬಿಟ್ಟು ಕಾನ್ವೆಂಟ್ ಅಲ್ಲಿ ಓದಿದಲ್ವಪ್ಪ, ಎಲ್ಲ ಗೊತ್ತದೆ ಶಿಲೆಗಳೆಲ್ಲ. ಈಗ ಅದೇ ನೀ ಹೇಳ್ತಿದ್ದಲ್ಲಪ್ಪ, ಭೂಕಂಪ ಅದೇನೋ ಅಳತೆ ಮಾಡೋದು, ಆಮೇಲೆ ECG ತರ ಅದೇನೋ ಗ್ರಾಫು ಬರ್ತದಲ್ಲ, ಅದೇನವ ಅದು ಇಷ್ಟು ಭೂಕಂಪ ರಿಕ್ಟರು ಓದ್ತಾ ಇದ್ದಿ. ಈಗ ಮೊನ್ನೆ ಪೇಪರ್ನಾಗ ಬಂದಿತ್ತಲ್ಲ, ಅದೇನೋ ಇದು ಭೂಕಂಪ ಆಗದು ಹೇಳ್ತದಲ್ಲಪ್ಪ, ಅದೇನೋ ಮುನ್ಸೂಚನೆ. ಈಗ ಹವಾಮಾನ ಮುನ್ಸೂಚನೆ ಕೊಡೋದಿಲ್ವೇನಣ್ಣ? ಈಗ ಒಂದ್ 4-5 ದಿವಸ ಈಗ್ಲೂ ಹೇಳವ್ರೆ, ಇನ್ನೊಂದ್ 4-5 ದಿವಸ ಮಳೆ ಬರ್ತದೆ, ಚೆನ್ನಾಗ್ ಮಳೆ ಆಯ್ತದೆ ಅಂತ ಎಲ್ಲೋ ಅಲರ್ಟ್ ಎಲ್ಲ ಕೊಟ್ಟವ್ರೆ. ಅದು ಬೇಸಿಗೆ ಮಳೆ. ಹಂಗೆ ಗೊತ್ತಾಯ್ತದ ಅವ್ರಿಗೆ. ಈಗ ಬಿಡೋದಿಲ್ವೇನಣ್ಣ ಚಂದ್ರಣ್ಣ ಮ್ಯಾಕೆ ಸ್ಯಾಟಲೈಟ್ ಅಂತ, ಅದೋಗಲ್ಲಿ ಸುಮ್ನೆ ಕುಂತ್ಕ ಏನ್ ಮಾಡ್ತಿರ್ತದೆ ಅಂತೀಯ? ಭೂಮಿ ಚಿತ್ರವ ತೆಗಿತಾ ಇರ್ತದೆ. ಎಲ್ಲೆಲ್ಲಿ ಸುಳಿಗಾಳಿ ಬರ್ತದೆ ಸಮುದ್ರದ ಮೇಲೆ, ಯಾವ ಸುಳಿ ಅಂದ್ರೆ ಈ ಸುಂಟ್ರ ಗಾಳಿ ಅಂತಾರಲ್ಲ, ಅದು ಕಣ್ಣ, ಅದು ಚಂಡಮಾರುತ ಆಯ್ತದೆ. ಯಾವ್ದು ಚಂಡಮಾರುತ ಎಲ್ಲಿ ಬಂದು ಅಪ್ಪಳಿಸ್ತದೆ ಅವ್ರಿಗೆ ಮುಂಚೆನೆ ಗೊತ್ತಾಯ್ತು. ಅದ್ರದ್ದು ಈ ಸ್ಪೀಡ ಲೆಕ್ಕ ಹಾಕ್ತಾರೆ. ಅದು ಎಲ್ಲೆಲ್ಲೋ ಇರ್ತೈತೆ, ಕಿಲೋಮೀಟರ್ ಗಟ್ಲೆ ದೂರದಲ್ಲಿ. ಯಾವ ಕಡೆಗೆ ಬರ್ತದೆ, ಗಾಳಿ ಹೆಂಗ್ ಬೀಸ್ತಾ ಇದೆ, ಎಲ್ಲಿಗೆ ಬರ್ಬೋದು, ಯಾವ ಸ್ಪೀಡ್ನಾಗ ಬರ್ಬೋದು, ಎಲ್ಲ ಲೆಕ್ಕ ಹಾಕಿ ಹೇಳ್ತಾರ ಮುಖಪ್ಪ. ಈಗ ನಮ್ಮ ಹವಾಮಾನ ಇಲಾಖೆಯಲ್ಲಿ ಕೊಡ್ತಾರಲ್ಲಪ್ಪ ಸುದ್ದಿ, ಆಕಾಶವಾಣಿನಾಗ ಬರ್ತದಲ್ಲ, ಆಯ್ತಾ, ಇಷ್ಟು ವೇಗದಲ್ಲಿ ಅದನ್ನ ಗಾಳಿ ಬೀಸ್ತದೆ, ಇಷ್ಟು ಇಂಚು ಮಳೆ ಆಯ್ತದೆ, ಇಂಥ ದಿನ ಮಳೆ ಬರ್ತದೆ, ಇಂಥ ದಿನ ಬಿಸಿಲು ಜಾಸ್ತಿ ಬರ್ತದೆ ಅಂತ ಅನ್ಬಿಟ್ಟು ಎಲ್ಲ ಹೇಳಲ್ವ, ಹಂಗೆ ಅಂತ ಅನ್ನು. ಈಗ ವಿಚಾರ ಎಲ್ಲ ಏಪ್ರಿಲ್ ಫೂಲಿಂದ ಎಲ್ಲ ಹೋಯ್ತು. ನಾನು ಆಸ್ಪತ್ರೆ ತಕ್ಕ ಹೋಗಿದ್ದೆ ಕಣಣ್ಣ. ಹುಷಾರಿಲ್ವಪ್ಪ? ನಂಗಲ್ಲ, ಸುಮ್ನೆ ಹೋಯ್ತಿರ್ತೀನಿ ಎಲ್ಲ ಕಡೆಗೂ, ಪಂಚಾಯತಿ ಬಂದ್ಬಿಟ್ಟದು, ಆಸ್ಪತ್ರೆಗೆ, ಆಮೇಕಿಂದ ಕೃಷಿ ಇಲಾಖೆಗೆ ಹೋಗದಪ್ಪ. ಯಾಕೆ ಹೋಗೋದು ಅಂದ್ರೆ ಅಲ್ಲಿ ಮಾತಾಡ್ಸೋದು, ಏನಾರು ಒಂದು ಹೊಸ ವಿಚಾರ ತಿಳಿತತೆ ಇಲ್ವಾ? ಒಂದೇನೋ ಹೇಳ್ತಾರೆ. ಡಾಕ್ಟರ್ ಭೇಟಿ ಆದ್ರೆ, ಕಾಂಪೌಂಡರ್ ಭೇಟಿ ಆದ್ರೆ, ಅವ್ರು ಡಾಕ್ಟರ್ ಹೇಳ್ತಿದ್ರಪ್ಪ, ಈ ಕುರುಡ್ತನ ಐತಲ್ಲ ಇದನ್ನ ಕಡಿಮೆ ಮಾಡೋದಕ್ಕೆ, ತಡೆಗಟ್ಟೋದಕ್ಕೆ ಅದೇನೋ ಒಂದು ವಾರ ಆಚರಣೆ ಮಾಡ್ತಾವ್ರಂತೆ, 1ನೇ ತಾರೀಕಿಂದ 7ನೇ ತಾರೀಕು. ಅದೇ ಸಪ್ತಾಹ ಅಂತಾರಲ್ಲ, ಸಪ್ತಾಹ. ಅದಕ್ಕ ಅವ್ರು ಹೇಳ್ತಾ ಇದ್ರು, ಕುರುಡ್ತನ ಅಂದ್ರೆ ಹೆಂಗೆ, ನಾನು ನೀನು ಅನ್ಕೊಂಡಿರೋದು ಕಣ್ ಕಾಣ್ಲಿಲ್ಲ ಅಂದ್ರೆ ಕುರುಡ್ತನ ಇಲ್ವಾ? ಕುಡ್ತಾನೆ ಇದ್ದದಪ್ಪ. ಹಂಗಲ್ಲ, ಅದು ಒಂದು ಈ ಸಕ್ಕರೆ ಕಾಯಿಲೆ ಬಂದವ್ರಿಗೆ ಅದೆಂತದೋ ಹೇಳಿದ್ರಪ್ಪ, ಗಲ್ಕಮ ಅಂತ. ಕುಲ್ಕಮ್ಮ ನಾನ್ ರೇಡಿಯೋನಲ್ಲಿ ಕೇಳಿಸ್ಕೊಂಡೆ ಕಣಣ್ಣ, ಡಾಕ್ಟ್ರು ಗ್ಲಾಕೋಮಾ ಅಂತ ಕಣಣ್ಣ. ಕುಲ್ಕಮ್ಮ ಅಂತಾನೆ ನಮ್ ಜಯಣ್ಣ. ಗುಲ್ಕಮ್ಮ ಅಂದೆ, ಅದು ಗುಲ್ಕನ್ ಹೆಸರ್ನಾಗ ಗೆಪ್ತಿ ಮಡಿಕ ಬಂದಿದ್ದೆ, ಮರ್ತೋಯ್ತದ ಕಣ ಗುಲ್ಕನ್ನು. ಈಗ ನೀನು ನೆಟ್ಟಿಗೆ ನೋಡಪ್ಪ ಚಂದ್ರಣ್ಣ, ನೋಡಿದ್ರೆ ನಿಂಗೆ 180 ಡಿಗ್ರಿ ಎಡಕ ಬಲ್ಕೆ ಕಣ್ಣ ಕಾಣ್ತದಲ್ವಾ? ಕಾಣ್ತದೆ.
ಆಗ ನಿಂದು ಕಣ್ಣು ಚಂದಾಗದೆ ಅಂತ. ಬಹಳ ಸುಲಭವಾಗಿ ಹೇಳ್ಕೊಟ್ರ ಅವರು, ಗುಲ್ಕಮ್ಮ ಗೊತ್ತಾಗೋದಿಲ್ಲ. ಅದು ಹೆಂಗಾಯ್ತದೆ ಅಂತಂದ್ರೆ ನಿಧಾನವಾಗಿ ದೃಷ್ಟಿ ಹೊಂಟೋಯ್ತದಂತೆ ಗೊತ್ತಾಗದಂಗೆ. ಅದಕ್ಕ ನಿಧಾನವಾಗಿ ಕಣ್ಣಿನ ದೃಷ್ಟಿ ಸಾಯಿಸೋ ಕಾಯಿಲೆ ಅಂತ ಹೆಸರು ಕೊಟ್ಟವ್ರಂತ. ಅದೇನು ಹೇಳಿದ್ರು ಇಂಗ್ಲಿಷ್ನಾಗೆ ಮರ್ತೋಗದೆ ನಂಗೆ. ಅದು ಗೊತ್ತುವಾಗಕ್ಕಿಲ್ವಂತ ಕಣ ಜನಕ್ಕೆ. ಈಗ ನನಗೆ ಕಣ್ಣು ಕಾಣ್ತಲೇ ಇರ್ತದಲ್ಲ, ಅದ್ ಬಂದದೇನು ಗೊತ್ತಾಗೋದಿಲ್ಲ. ಏನಾಯ್ತದೆ, ಮೊದ್ಲಿಗೆ ಕಾಗದ ಸುತ್ತ ಕತ್ತರಿಸ್ಕೊಂಡು ಬರೀ ಮದ್ದಿದ್ ಕಾಣ್ತದಲ್ಲ, ಆ ತರ ಕಾಣ್ತಾ ಬಂದು 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 ಕೊನೆಗೊಂದ್ ದಿವಸ ದೃಷ್ಟಿ ಹೊಂಟೈತೆ. ಅದೇನೋ ಸಕ್ಕರೆ ಕಾಯಿಲೆ ಇರೋರ್ಗ್ ಜಾಸ್ತಿ ಅಂತಾರಲ್ಲ, ಅವ್ರಿಗೆ ಜಾಸ್ತಿ ಅಂತೆ. ಆಮೇಲೆ ಇದ್ ಯಾರಿಗ್ ಬೇಕಾದ್ರೂ ಬರ್ಬೋದು ಅಂತರ್ಕವ. ಅಯ್ಯೋ ಯಾಕೆ ಹೇಳಿಯ, ನನ್ಗೆ ಭಯ ಗೆದ್ದು ಬಂದ್ಬಿಟ್ಟೆ. ಕೇಳಿದ್ರೇನೆ ಭಯ ಆಯ್ತಾಯ್ತು. ಈಗ ಗುಲ್ಕೋಮ ಈಗ ಅದಕ್ಕೂ ಒಂದ್ ದಿನ ಅದಂತೆ. ನಿಮ್ಗೆ ಅದನ್ನು ಹೇಳ್ತೀನಿ ಅಂದ್ರು. ಅಯ್ಯೋ ಇದ್ ಕೇಳೆ ಸಾಕಾಯ್ತು ಅಂದೆ. ಅದ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅಷ್ಟೇ ಗೊತ್ತಾಯ್ತದ ಅಂತ ಕಣ್ಣ. ದೊಡ್ಡದು ಮೈಕ್ರೋಸ್ಕೋಪ್ ತರ ಮಡಿಕೊಂಡಿರ್ತಾರಲ್ಲ ಡಾಕ್ಟ್ರು, ಅದ್ರಾಗ ಪರೀಕ್ಷೆ ಮಾಡಿದ್ರೆ ಅಷ್ಟೇ ಗೊತ್ತಾಯ್ತದಂತೆ. ತಲೆ ಒಳಕ್ ಹಾಕ್ಸ್ಬಿಡ್ತಾರೆ. ಆಮೇಲೆ ಇನ್ನೊಂದ್ ವಿಚಾರ ಗೊತ್ತಾ ಕಮಲಕ್ಕ ನಿಂಗೆ, ಚಂದ್ರಣ್ಣ? ಈಗ ಮನ್ಸಂಗೆ BP ಇಲ್ವಪ್ಪ? ಹೌದು. ಏನಂಗಂದ್ರೆ BP ಅಂದ್ರೆ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಅನ್ನಕ್ಕಿಲ್ವಾ, ಕಣ್ಣಾಗೋ ಇರ್ತದಂತ. ಇದು ಗೊತ್ತಿಲ್ಲ. ಕೇಳಿದ್ದ ಇದ ಹೆಂಗಪ್ಪ? ಕಣ್ಗೂ ಒಂದಿರ್ತದಂತೆ ಕಣ್ಣಿನ ಪ್ರೆಷರ್ ಅಂತ. ಅದನ್ನು ಏನ ಪತ್ತೆ ಹಚ್ಚಕ್ಕೆ ಅದಕ್ಕೂ ಒಂದು ಯಂತ್ರ ಅದೇ. ಅದ್ ಎಷ್ಟೋ ಹೇಳಿದ್ರು ಗೊತ್ತಾಗಲಿಲ್ಲ ನನ್ಗೆ. ಅದು ಸರಿಯಾಗಿ ಇರ್ನಿಲ್ಲ ಅಂದ್ರೆ ಈ ಎಲ್ಲಾ ಸಮಸ್ಯೆ ಬರ್ತದ ನೋಡಪ್ಪ. ಹಂಗಾರೆ ಗೊತ್ತಾಗದೆ ಹೆಂಗಣ್ಣ? ಪರೀಕ್ಷೆ ಮಾಡಿಸ್ಕೋಬೇಕು. ಯವ್ವ ಮನೆ ಕುಂತ್ಕೊಂಡ್ ಕಣ್ ಕಾಣ್ತದೆ ಅಂತಿದ್ರೆ ಆಗೋದಿಲ್ಲ. ಕಣ್ ಚೆನ್ನಾಗ್ ಕಾಣ್ತಿದ್ರು ಪರೀಕ್ಷೆ ಮಾಡ್ಕೋಬೇಕು. 40 ವರ್ಷ ಆಗ್ಬಿಟ್ಮೇಲೆ ಅಣ್ಣ ದೇಹನ ಒಂದ್ಸರಿ, ಈಗ ನೀನು ಗಾಡಿಯ ಓವರ್ ಆಯಿಲ್ ಅಂತ ಮಾಡ್ಸಕ್ಕಿಲ್ವಾ, ಹಂಗೆ ಒಂದ್ಸರಿ ಎಲ್ಲಾ ಪರೀಕ್ಷೆ ಮಾಡಿಸ್ಕೊಬಿಡ್ಬೇಕು ಅಂಗಾಂಗಗಳ. ಏನೇನ್ ಕೆಟ್ಟೋಗಿದ್ದು, ವಿಶೇಷವಾಗಿ ಕಣ್ಣು, ದೃಷ್ಟಿ. ಈಗ ದೃಷ್ಟಿಯಿಂದ ಗೆಪ್ತಿ ಬಂತು. ನಮ್ ಪುಟ್ಟಗೌಡ ನೈಕ ಇಲ್ವಾ, ಐಕ ಅದು 7ನೇ ಕ್ಲಾಸ್ಗೆ ಹೋಯ್ತದಲ್ವ, ಅದ ಮುಂದ್ಗಡೆ ಕೂರ್ಸದ್ನ ಬಿಡ್ಬಿಟ್ಟು ಹಿಂದ್ಗಡೆ ಕೂರ್ಸ್ಬಿಟ್ರಂತೆ ಮೇಷ್ಟ್ರು. ಎತ್ತರಾಗವನೆ ಅಂತ. ಅದಕ್ಕ ಬೋರ್ಡ್ ಕಾಣ್ತಿರ್ಲಿಲ್ಲ ಇಲ್ವಾ, ಅದು ಗೊತ್ತಾಯ್ತಿರ್ಲಿಲ್ಲ. ಅಯ್ಯೋ ಮನೆಗೂ ಬಂದು ಹೇಳಲಿಲ್ಲ. ಯಾವತ್ತೋ ಒಂದ್ಕಿತ ಅವನ ಅಕ್ಕ ಒಂದು ಪುಸ್ತಕವ ತೆಗೆದು ನೋಡಿದ್ರೆ ಕಾಗೆ ಕಾಲು ಕೋಳಿ ಕಾಲು ಬರ್ದಿತ್ತಂತೆ. ಇದೇನ್ಲ ಹಿಂಗ್ ಬರ್ದಿಯಾ ಅಂದ್ರೆ ಏನ್ ಮಾಡ್ಲಕ್ಕ ಹಿಂದ್ ಕೂರಿಸ್ಬಿಟ್ಟವ್ರೆ, ಬೋಲ್ಡ್ ಕಾಣಕ್ಕಿಲ್ಲ ಅಂತಂತೆ. ಅಯ್ಯೋ ಮೇಷ್ಟ್ರು ತಾವ್ ಮಾತಾಡ್ತೀನಿ ತಡಿ ಮುಂದಕ್ಕೆ ಕೂರ್ಸು ಅಂತ ಹೋಗಿ ಮೇಷ್ಟ್ರು ಕೂಟ ಜಗಳ ಕಾದ್ಬಿಟ್ಟು ಮುಂದಕ್ಕೆ ಕೂರ್ಸಿದ್ರಂತೆ. ಆಗ ಮೇಷ್ಟ್ರಿಗೆ ಗೊತ್ತಾಯ್ತಂತೆ. ಈಗ ಡಾಕ್ಟರ್ಗಳು ಹೋಗಿ ಪರೀಕ್ಷೆ ಮಾಡ್ತಾರಕಪ್ಪ ಕಣ್ಣಿನ ಪರೀಕ್ಷೆ ಸ್ಕೂಲ್ನಾಗ. ಈ ಐಕನ್ನ ಮುಂದ್ ಕೂರ್ಸಿ ಪರೀಕ್ಷೆ ಮಾಡಿಸಿದಾಗ ಅದಕ್ಕೆ ದೃಷ್ಟಿ ದೋಷ ಇತ್ತಂತ. ಆಮೇಲೆ ಡಾಕ್ಟರ್ ಬೈದು 2-3 ವರ್ಷದಿಂದ ಈ ಐಕಂಗ್ ಐತೆ ಸಮಸ್ಯೆ ಅಂತ ಹೇಳಿ ಕನ್ನಡಕವ ಕೊಟ್ರಂತೆ. ಆಮೇಲೆ ಸರಿಯಾಗಿ ಕಾಣ್ತಾ ಇರ್ಬೇಕು, ಎಲ್ ಕೂರ್ಸಿದ್ರು ಕಾಣ್ತದೆ ಬೋಲ್ಡ್ ಅಂದ್ರೆ. ಅವಾಗ ಇದು ಈ ಬೋರ್ಡ್ ಮೇಲೆ ಬರ್ದದ್ದೆಲ್ಲ ಅಕ್ಷರ ಎಲ್ಲ ಕೋಳಿ ಕಾಲು ಕಾಗೆ ಕಾಲು ಕಣ್ಣಂಗ್ ಕಾಣವು. ಅದು ಯಾವ್ದೋ ಒಂದ್ ಕಾಯಿಲೆ ಬೇರೆ ಐತಂತ್ಕವ ಡಾಕ್ಟ್ರು ಹೇಳುದು. ಯಾವ ಕಾಯಿಲೆನಪ್ಪ? ಆಟಿಸಮ್. ಯವ್ವ ಅದೇ ಅದ್ ಯಾವ್ದೋ ನಾನೊಂದ್ ಸಿನಿಮಾ ನೋಡಿದ್ದೆ ಅದ್ರ ಮೇಲೆ, ಅದಕ್ಕೆ ಹೇಳ್ದಾಗ ಅಲ್ಲ. ಅಲ್ಲಿ ಅವ್ರು ಹೆಂಗಿರ್ತಾವಂತೆ ಮಕ್ಕಳು ಅಂದ್ರೆ, ಮುಖಕ್ಕೆ ಮುಖ ಕೊಟ್ಟು ಕಣ್ಣಿಗೆ ಕಣ್ ಕೊಟ್ಟು ಮಾತಾಡೋದಿಲ್ವಂತೆ. ಅವೇ ಅದರದ್ದೇ ಪ್ರಪಂಚದಾಗ ತೇಲಾಡ್ತಾ ಇರ್ತಾವಂತೆ ಐಕ. ಆಮ್ಯಾಕಿಂದ ಈ ಅಕ್ಷರಗಳೆಲ್ಲ ಕುಣಿತಾ ಇರ್ತಾವಂತ ಅವುಗಳ ಮನ್ಸಲ್ಲಿ. ಅವಕ್ಕ 4 ಬರದ್ರೆ 8 ಕಣ್ಣಂಗ್ ಕಾಣ್ತದಂತೆ. ಇಲ್ಲ ಎಲ್ಲಾ ಅಕ್ಷರಗಳು ಕುಣಿತಾ ಕುಣಿತಾ ಒಂದ್ ಸೇರ್ಕೊಂಡಂಗೆ ಅವು ಹಂಗೆ ಬರೆಯೋದಂತೆ ಅಕ್ಷರಗಳ. ಅದು ಒಂದ್ ಸಮಸ್ಯೆ ಅಂತ ಕಪ್ಪ. ಅದೇ ಪಿಕ್ಚರ್ ಹೇಳ್ದಲ್ಲವ, ಅದ್ರಲ್ಲಿ ಏನಿತ್ತವ? ಅದ್ರಲ್ಲಿ ಹಂಗೇನೆ ಆ ಹುಡುಗ ಸ್ಕೂಲಿಗೆ ಸೇರಿರ್ತಾನ, ಅವ್ನಿಗೆ ಈಗ ಹೇಳಿಲ್ವಾ ಜಯಣ್ಣ, ಆ ತರ ಅಕ್ಷರಗಳು ಕಾಣ್ತಾ ಇರ್ತದೆ. ಅವ್ರ ಅಪ್ಪಂಗ್ ಗೊತ್ತಾಗದೆ ಪಾಪ ಮಗಂಗ್ ಹೊಡಿಯೋದು, ನಂಬರ್ ತೆಗಿತಾ ಇಲ್ಲ ಎಲ್ಲ ಮಾಡ್ತಾನೆ. ಕೊನೆಗೆ ಒಬ್ಬ ಟೀಚರ್ ಕಂಡಿಡ್ದು ಸರಿ ಮಾಡೋದನ್ನ ನೋಡವ. ಅಂದ್ರೆ ಈಗ ಇದು ಒಂದ್ ಸಮಸ್ಯೆ ಅಂತ ಇಲ್ಲಿವರೆಗೆ ಜನಕ್ಕೆ ಗೊತ್ತಿರ್ಲಿಲ್ವಂತ. ಇವ ದಡ್ಡ ಪೆದ್ದ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಈ ಸ್ಕೂಲಿಂದ ಹೊರ್ಗ ಹಾಕೋದು, ಇಲ್ಲ ಇನ್ಯಾವ್ದಾದ್ರು ಸ್ಕೂಲಿಗೆ ತಗೋಗಿ ಸೇರಿಸಿ ಅನ್ನೋದು, ಈ ತರ ಮಾಡೋರು. ಅವರು ಕಲಾತ್ಮಕವಾಗಿ ಅಂದ್ರೆ ಆರ್ಟಿಸ್ಟ್ ಅಂತಾರಲ್ಲ, ಆ ತರ ಬುದ್ಧಿವಂತರಂತವ್ರು. ಚಿತ್ರ ಬರೆಯೋದ್ರಲ್ಲಿ ಬುದ್ಧಿವಂತಿಕೆ ಇರ್ತದಂತೆ ಅವ್ರಿಗೆ. ಏನಂದ್ರೆ
ಮೆದುಳಿಂದ ನರದ ಬೆಳವಣಿಗೆ ಸರಿಯಾಗಿ ಆಗಿರಕ್ಕಿಲ್ಲ ಅಷ್ಟೇ. ಕಾಯಿಲೆ ಅಲ್ಲ ಇದು, ಇದು ಒಂದ್ ಸ್ಥಿತಿ ಅಷ್ಟೇ. ಇದಕ್ಕೂ ಸರಿಯಾದ ಜ್ಞಾನ ಕೊಟ್ರೆ ಇದೇನು ಚಿಕ್ಕ ಹುಡುಗರಿಗೆ ಬರ್ಬೇಕು ಅಂತಲ್ಲ, ದೊಡ್ಡವ್ರಿಗೂ ಬರ್ಬೋದಂತೆ. ಆದ್ರೆ ಸರಿಯಾದ ತಿಳುವಳಿಕೆ ಕೊಟ್ರೆ ಇದಕ್ಕೂ ಟ್ರೀಟ್ಮೆಂಟ್ ಐತ. ಅದನ್ನ ತಿಳ್ಕೋಬೇಕು ಜನ. ಈಗ ಏನಾಯ್ತದ ನೋಡವ, ಮನಸ್ಸನ್ಗೆ ಹಿಂದೆಲ್ಲ ಹೇಳೋರು ಕಾಯಿಲೆ ಮನ್ಸಂಗ್ ಬರ್ದಲೆ ಮರಕ್ ಬರ್ತದ ಅಂತ. ಕಾಯಿಲೆ ಬರ್ತವೆ, ನಾನಾ ತರದ ಹೆಸರಲ್ಲಿ ಕಾಯಿಲೆ ಇರ್ತವೆ. ಆದ್ರೆ ಮನ್ಸ ಭಯ ಪಡಬಾರ್ದು. ಈ ಡಾಕ್ಟರ್ ಇರೋದು ಯಾಕೆ? ಕಾಯಿಲೆ ಸರಿ ಮಾಡಕ್ಕೆ ಇಲ್ವೇನವ? ಈಗ ಅದನ್ನ ಗುಟ್ಟು ಮಾಡ್ಬೇಕು ಅಂತ ನಾನು ಅಂದ್ರೆ ಹೋಗಕ್ ಭಯ ಕಣ್ಣಣ್ಣ. ಹೋದ್ರೆ ಎಲ್ಲಿ ಚುಚ್ಬಿಡ್ತಾರೋ, ಏನ್ ಹೇಳ್ಬಿಡ್ತಾರೋ, ಆ ಕಾಯಿಲೆ ಅಂದ್ಬಿಟ್ರೆ ಇದು ಅಂದ್ಬಿಟ್ರೆ ಅಂತ. ಅಲ್ಲಕ್ಕವ, ಈ ಡಾಕ್ಟರ್ ಹತ್ರ ಈ ಲಾಯರ್ಗಳ ಹತ್ರ ಎಲ್ಲ ಸುಳ್ಳು ಹೇಳಕ್ ಹೋಗ್ಬಾರ್ದು. ನಾವು ನಿಜ ಹೇಳಿದ್ರೆ ಏನಾದ್ರು ಪರಿಹಾರ ಸಿಗ್ತದೆ ಅಲ್ವಪ್ಪ. ಸಂಸಾರವ ಗುಟ್ಟಾಗಿ ನಡೆಸ್ಬೇಕು, ವ್ಯಾಧಿಯ ರಟ್ ಮಾಡ್ಬೇಕು. ತಾಕಳಪ್ಪ ಇಲ್ವಾ? ನೀನ್ ಆ ಕಾಯಿಲೆನ ಗುಟ್ಟಾಗಿ ಮಾಡಿಕೊಂಡು ಸಂಸಾರದ ವಿಚಾರ ಊರ್ ತುಂಬಾ ಹೇಳ್ಕೊಂಡ್ ತಿರ್ಗಿದ್ರೆ ಏನ್ ಬಂದ್ ಪ್ರಯೋಜನ? ಮುಗಿತಾರೆ ಜನ ಅಲ್ವಾ? ಇದ್ಯಾಕೆ ಭಯ ಪಡ್ತಾರೆ ತುಂಬಾ ಜನ. ಈಗ ಡಾಕ್ಟರ್ ಹೋಗ್ಬಿಟ್ಟು ಪರೀಕ್ಷೆ ಮಾಡಿಸ್ಬಿಟ್ರೆ ಇಂಥ ಕಾಯಿಲೆ ಐತೆ ಅಂದ್ಬಿಟ್ರೆ ಆಯ್ತಪ್ಪ. ಈಗ ಡಾಕ್ಟರ್ ಹೋಲಿಲ್ಲ ಅಂದ್ರೆ ಉರಿ ಸುಸಾರ ಬಿಡ್ತದ ಕಾಯಿಲೆ. ಇದೇ ಇರ್ತದಲ್ಲ ನೋಡವ್ವ, ಡಾಕ್ಟರ್ ಹತ್ರ ಹೇಳ್ತೀಮೋ ಬಿಡ್ತೀಮೋ ಅದ್ ಬ್ಯಾರೆ. ಈಗ ಜಯಣ್ಣ ಊರ್ದಿರ್ಗ ಒಂದ್ ಕಿತ ಆಸ್ಪತ್ರೆಗೆ ಹೋಯ್ತಾನೆ, ಒಂದ್ ಕಿತ ಅದೇನೋ ಕೃಷಿ ಇಲಾಖೆಗೆ ಹೋಯ್ತಾನೆ, ಇನ್ನೊಂದ್ ಕಿತ ಇದೆಲ್ಲ ಕೋರ್ಟು ಅಲ್ಲೂ ನಿಂತಿರ್ತಾನೆ, ತಾಲೂಕ್ ಆಫೀಸ್ ಹತ್ರನೂ ಹೋಯ್ತಾನೆ. ಜಯಣ್ಣನ ಹತ್ರನೇ ಹೇಳ್ಬಿಡಮ್ಮ, ಅಂದ್ರೆ ಏನ್ ನಮ್ದು ಏನ್ ಕಾಯಿಲೆ ಐತೆ ಅಂತ ಹೇಳ್ಬಿಟ್ರೆ. ಆದ್ರೆ ಜಯಣ್ಣ ಡಾಕ್ಟರ್ ಅಲ್ವೇ? ಅಲ್ಲಕವ, ಅಮ್ಮ ನಮಗ್ ಡಾಕ್ಟರ್. ಓ ಹಂಗೆ. ಯಾಕೆ ಅಂತಂದ್ರೆ ಬಾಯಲ್ಲಿ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋಯ್ತೀನಿ ಅನ್ಬಿಟ್ಟು ಅಮ್ಮ ಎತ್ತಾಕಂದಾರ ಹೋಯ್ತಾನೆ, ನಿಮ್ಮ ಬರೋದಿಲ್ಲ ಅಂತ ಅನ್ಬಿಟ್ಟು. ಅದಕ್ಕೆ ನಮ್ಗ ಈಗ ತಕ್ಷಣ ಕಾಣ ಡಾಕ್ಟರ್ ಯಾರು ಅಂತ ನೀನ್ ಏನೋ ಹೇಳ್ದಲ್ಲ, ತಾಲೂಕು ಕಚೇರಿ ಐತಲ್ಲ ಅಂದಾಗ ನೆನ್ಪಾಯ್ತು. ಪೋರ್ಡ್ ಮಾಡ್ತಾವ್ರಂತೆ ಎಲ್ಲ. ಈಗ ಎಲ್ಲಪ್ಪ ರೆವಿನ್ಯೂ ಇಲಾಖೆ ನೋಕಣವ, ಜಮೀನು ತಾತನ ಕಾಲದಿಂದ ಅವ್ರ ಹೆಸರಾಗೆ ಇರ್ತದೆ. ತಾತನಿಂದ ಅವ್ರ ಮಗಂಗ್ ಬಂದಿರೋದಿಲ್ಲ, ಮಗನಿಂದ ಮೊಮ್ಮಗಂಗ್ ಬಂದಿರೋದಿಲ್ಲ. ಸುಮ್ನೆ ಇವ್ರು ಉಳ್ತಾ ಕೂತಿರ್ತಾರೆ, ನಂದೇ ಜಮೀನು ನಂದೇ ಅಂತ. ಯಾವಾಗ ಇವ್ರು ಹೋಗಿ ಅರ್ಜಿಯ ಕೊಡ್ತಾರಲ್ಲ, ನನ್ಗೆ ಇದು ಕಿಸಾನ್ ಸಮ್ಮಾನ್ ನಿಧಿ ಕೊಡಿ, ಆಮೇಲಿಂದ ಬೆಳೆ ಪರಿಹಾರ, ಬೆಳೆ ವಿಮೆ ಕೊಡಿ ಅಂತ ಹೋದಾಲೆ ಗೊತ್ತಾಗುದು ಹಣ ಜಮೀನ್ ನಿನ್ನ ಹೆಸರಲ್ಲೇ ಇಲ್ಲ ಅಂತ. ಈಗ ಕಂದಾಯ ಇಲಾಖೆನವರು ಏನಪ್ಪಾ ಬಹಳ ದೊಡ್ಡ ಮಟ್ಟದಲ್ಲಿ ಗ್ರಾಮಗಳಿಗೆ ಬಂದ್ ಎಲ್ಲಾರ್ಗು ಪೋರ್ಡ್ ಮಾಡ್ಕೊಡ್ತಾವ್ರಂತ. ಅಂದ್ರೆ ಎಲ್ಲ ಪಾಲ್ನ ಮಾಡಿಸಿ ಯಾರ್ಯಾರಿಗೆ ಏನೇನ್ ಜಮೀನ್ ಸೇರ್ಬೇಕು, ಉಳ್ತಿರೋ ಜಮೀನ ಅಳದು ಮಾಡಿ ಅದನ್ನ ಮಾಡಿಸ್ಕೋಬೇಕಂತೆ. ನಾವ್ ಸುಮ್ನೆ ಮನೇಲಿ ಕುಂತಿದ್ರ ಅದದ ಆಯ್ತು ಕಪ್ಪ. ಈಗ ಪೋಡ ಮಾಡ್ತಾವ್ರೆ. ಈಗ ಉಳ್ತಾರೋ ಹೆಸರಿನಲ್ಲಿ ಜಮೀನೇ ಇರಕ್ಕಿಲ್ಲ, ಆಯ್ತಾ, ಯಾರು ವಾರಸುದಾರರೇ ಇರಕ್ಕಿಲ್ಲ. ಈಗ ಒಂದು 20-25 ವರ್ಷ 30 ವರ್ಷ ಒಂದ್ ಜಮೀನಲ್ಲಿ ನಂದು ಅಂತ ಅಮ್ಮ ಜಮೀನ್ ಮಾಡ್ತಾ ಇರ್ತಾನೆ ಅಂತ ಅನ್ಕೊ, ಆಯ್ತಾ. ನಿನ್ ಹೆಸರಲ್ಲೇ ಇಲ್ಲ ಜಮೀನು ಅಂತಂದಾಗ ಅವ್ನ್ ಏನ್ ಮಾಡ್ಬೇಕಪ್ಪ? ಅದನ್ನೇ ಹೇಳೋದು, ಅವನ ಹೆಸರಲ್ಲಿ ಇಲ್ಲ ಅಂದ್ರೆ ಅವ್ರ ತಾತನ ಹೆಸರಲ್ಲಿ ಇರ್ತದೆ. ಅವಾಗ ವಂಶವೃಕ್ಷ ತಯಾರು ಮಾಡ್ಕೋಬೇಕು. ಅವ್ರ ತಾತಂಗೆ ಎಷ್ಟ್ ಜನ ಮಕ್ಳು ಇಲ್ವಾ, ಆ ಮಕ್ಳಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು ಅವ್ರಿಗೆ ಭಾಗ ಆಗ್ಬೇಕು ಮೊದ್ಲು. ಅದು ಏನೋ ಒಂದ್ ಕಾಯ್ದೆ ಐತಂತೆ, ಯಾವ್ದೋ ಇಸ್ವಿಯಿಂದ ಹಿಂದಕ್ಕೆ ಹೆಣ್ಮಕ್ಳಿಗೆ ಪಾಲಿಲ್ಲ, ಆಮೇಲೆ ಹೆಣ್ಮಕ್ಳಿಗೂ ಸಮ ಪಾಲು, ಆಮ್ಯಾಕೆ ಅವ್ರ ಮಕ್ಳೆಷ್ಟು ಹಾಗೆ ಬಂದು ಕೊನೆಗೆ ನಿನಗೆ ಎಷ್ಟು ಬರ್ತದೆ. ಈಗ ಕೆಲವ್ರು ಏನ್ ಮಾಡಿರ್ತಾರವ, ಆಸ್ತಿಯ ವಿಲ್ ಮಾಡಿರ್ತಾರೆ, ಭಾಗ ಮಾಡ್ಕೊಂತಾರೆ. ಕೆಲವರು ಮಾಡಿರಕ್ಕಿಲ್ಲ, ನಮ್ ತಾತನ ಆಸ್ತಿ ಅಲ್ವಾ ಅಂತ ಉತ್ಕೊಂಡಿರ್ತಾರೆ. ಅದರ ತಪ್ಪು. ಹೋಗಿ ಸರಿಯಾಗಿ ಜಮೀನಿನ ದಾಖಲೆ ಕೊಟ್ಟು, ಅಲ್ಲಿ ವಿಲೇಜ್ ಅಕೌಂಟೆಂಟ್ಗಳು ಅಂತ ಇರುದಿಲ್ವೇ, ಅವರಿಂದ ಕಂದಾಯ ಇಲಾಖೆಗೆ ಹೋಗಿ ಸರಿಯಾಗಿ ಪೋರ್ಡ್ ಮಾಡಿಸ್ಕೊಂಡು ಜಮೀನ ಬಂದೋಬಸ್ತ್ ಮಾಡ್ಕೊಂಡ್ರೆ ಸರ್ಕಾರದಿಂದ ಸಿಗೋ ಎಲ್ಲಾ ಯೋಜನೆಯೂ ಸಿಗ್ತದೆ ನೋಡವ. ಈಗ ಬೆಂಬಲ ಬೆಲೆನಾಗ ಭತ್ತ ಖರೀದಿ ಮಾಡ್ತಾವ್ರೆ, ರಾಗಿಯ ಖರೀದಿ ಮಾಡ್ತಾವ್ರೆ, ಕೊಬ್ಬರಿ ಖರೀದಿ ಮಾಡ್ತಾವ್ರೆ. ಈಗ ನೀನ್ ಭತ್ತ ಬೆಳೆದಿ, ಜಮೀನ್ ನಿನ್ನ ಹೆಸರಲ್ಲಿ ಇಲ್ಲ, ಭತ್ತ ತಕೊಳ್ಳಿ ಅಂತಂದ್ರೆ ಅವ್ರ ಹೆಂಗ್ ತಕೊಂಡಾರು? ಯಾರ ಜಮೀನು ಅವನ್ ಬರ್ಲಿ ಬಿಡಪ್ಪ ಅಂತಾರೆ ಇಲ್ವಾ? ಇದು ಎಲ್ಲರಿಗೂ ಸಮಸ್ಯೆ. ಈಗ 2,000 ರೂಪಾಯಿ ದುಡ್ಡು ಹಾಕೋದಿಲ್ವೇ ಖಾತೆಗೆ? ಜಮೀನ್ ನಿನ್ನ ಹೆಸರಲ್ಲಿ ಇರ್ಬೇಕಲ್ವೇ? ನಿನ್ನ ಹೆಸರಲ್ಲೇ ಜಮೀನ್ ಇಲ್ಲ ಅಂದ್ರೆ ಸರ್ಕಾರದಿಂದ ದುಡ್ಡು ಹೆಂಗ್ ಬರ್ತದೆ? ಬರೋದಿಲ್ಲ. ಸೌಲಭ್ಯಗಳು ಸಿಗಬೇಕು ಅಂದ್ರೆ ಜಮೀನ್ ನಿನ್ನ ಹೆಸರಾಗಿರ್ಬೇಕು, ದಾಖಲಾತಿ ಸರಿಯಾಗಿರ್ಬೇಕು. ನಾವು ವ್ಯವಸಾಯ ಮಾಡೋದನ್ನ ಬೇಕಾದ್ರೆ 1-2 ತಿಂಗಳು ತಡ ಮಾಡುಮ, ದಾಖಲೆಯ ಸರಿಯಾಗಿ. ಈಗ ನೋಡಪ್ಪ ಜಯಣ್ಣ,
ನಮ್ ಕಮಲಕ್ಕಂಗುವೆ ಜಮೀನು ಇದ್ದದೋ ಇಲ್ವೋ ಅಂತ ಹೊಸಿ ಪರೀಕ್ಷೆ ಮಾಡ್ಸಮ್ಮ. ಯಾಕೆ ಅಂತಂದ್ರೆ ಮುಂಚೆ ನಿನ್ ಜಮೀನ್ ಐತೋ ಇಲ್ವೋ ಅದ್ ಪರೀಕ್ಷೆ ಬಿಡವ್ವ, ನೀನು ಆ ಮಾತ ಹೇಳಕ್ ಹೋಗ್ಬೇಡ. ನಮ್ ಡಾಕ್ಟರ್ ಜಯಣ್ಣ ಇಲ್ವಾ, ಕರ್ಕೊಂಡೋಗಿ ಎಲ್ಲ ನಮ್ಮ ಮನೆ ದಾಖಲೆ ಎಲ್ಲ ಸರಿಪಡಿಸ್ಕೊಟ್ಬಿಟ್ಟ. ಎಲ್ಲ ಕಮಲಕ್ಕಂದು ಸರಿಯಾಗದೆ ಬಿಡು. ಇಲ್ಲ, ಇನ್ನೊಂದಷ್ಟು ಜಮೀನ್ ಸಿಕ್ಬೋದು ಅವ್ರ ಅಪ್ಪನಟ್ಟಿಯಿಂದ. ಒಂಚೂರು ನೋಡು, ಒಂದ್ 5 ಎಕರೆ 10 ಎಕರೆ ಸಿಕ್ಬೋದು, ಅಪಾರ ಆದ ಕಣ. ಅಲ್ಲ, ಈಗ ಏನಂದ್ರೆ ಎಲ್ಲಾರ್ಗು ಅದೊಂದು ಎಚ್ಚರಿಕೆ ಕಪ್ಪ. ಹೋಗ್ಬೇಕು, ದಾಖಲೆಯಲ್ಲಿ ಏನೈತೆ ಅಂತ ತಿಳ್ಕೋಬೇಕು. ಆಮ್ಯಾಕಿಂದ ಸರಿ ಆದ್ಮೇಲೆ ಮುಂದೆ ವ್ಯವಸಾಯದ ಕೆಲಸ ಮಾಡಬೇಕು ಅಲ್ವಾ? ಈಗ ಡಾಕ್ಟ್ರು ಹೇಳೋದು ಅದೇನೆ, ಮುನ್ನೆಚ್ಚರಿಕೆ ತಗೋಬೇಕು. ಈಗ ಯಾವುದೇ ಕಾಯಿಲೆ ಆಗ್ಲಿ ಒಂದ್ ಮುನ್ಸೂಚನೆ ಕೊಡ್ತದೆ. ನೀನ್ ಹೆಂಗಿರ್ತೀಯೋ ಹಂಗೆ ಯಾವತ್ತೋ ಒಂದ್ ದಿವಸ ಇರಕ್ಕಿಲ್ಲ. ಏನೋ ಒಂಥರ ತಾಲ್ ತಿರುಗದಂಗ ಆಯ್ತದೆ, ಕಣ್ ಮಂಜಾದಂಗ ಆಯ್ತದೆ, ಇನ್ನೇನೋ ಸಮಸ್ಯೆ ದಾವ ಆಯ್ತದೆ, ಸುಸ್ತಾಯ್ತದೆ. ಆಗ ನಾನೇ ಡಾಕ್ಟ್ರು ಅನ್ಕೊಂಡ್ ಓಡಾಡ್ಕೊಂಡಿರಬಾರ್ದು. ಅವ್ರು ಓದ್ಕೊಂಡಿರ್ತಾರಲ್ಲಪ್ಪ ಕಷ್ಟ ಬಿದ್ದು. ಕೆಲವ್ರಿಗೆ ಏನಾಗ್ಬಿಡ್ತದೆ ಅಂತಂದ್ರೆ, ಈ ಡಾಕ್ಟರ್ ಹತ್ರಕ್ ಹೋದ್ರೆ ನನಗೇನೋ ತಲೆನೋಯ್ತದೆ ಅಂತ ಅನ್ಕೊಂಡು ಹೋದ್ರೆ ಈ ಮೆದುಳಿಗೆ ಏನೋ ಆಗ್ಬಿಟ್ಟದೆ ಅಂತ ಎದುರಿಸ್ಬಿಡ್ತಾರೆ, ಅಥವಾ ಇನ್ನೇನೋ ಕಾಯಿಲೆ ಎಲ್ಲರಿಗೂ ಭಯ ಆಗದ ಅದೇನೆ. ಆ ಭಯ ನಾವೇನೋ ಅನ್ಕೊಂಡ್ ಹೋಯ್ತಿವಿ, ಅವ್ರು ಇನ್ನೊಂದ್ ಹೇಳ್ಬಿಡ್ತಾರೆ, ಅದು ಭಯ. ಅದಕ್ಕೆ ಏನಾಗ್ಬಿಡ್ತದೆ ಅಂತಂದ್ರೆ, ನಮ್ ಜಯಣ್ಣ ಹೇಳ್ದಂಗೆ ಇದನ್ನ ನಾವು ಅದೇನೋ ಹೇಳ್ತೀವಲ್ಲಪ್ಪ, ನೆಗ್ಲೆಕ್ಟು. ನೆಗ್ಲೆಕ್ಟು ತಾನೆ ಅಲ್ವಾ? ಅದೇ ಕುಟು ಅದನ್ನ ಮಾಡಬಾರ್ದು ನಾವು. ಅದಕ್ಕೆ ಯಾರ್ ಕುಟನಾರ ಹೇಳ್ಬಿಡ್ಬೇಕು. ಕಣ್ಣಿಂದು ವಿಚಾರ ಹೇಳುವಾಗ ಡಾಕ್ಟ್ರು ಹೇಳೋದ್ರು ನೋಡಿ ಜಯಣ್ಣವ್ರೆ, ಇಡೀ ಪ್ರಪಂಚವ ನಾವು ನಮ್ಮ ಕಣ್ಣಿಂದ ನೋಡ್ತೀವಿ. ಈ ಕಣ್ಣು ನೀವು ಸತ್ತ ಮೇಲೂ ದಾನ ಮಾಡ್ಬೋದು, ನೇತ್ರದಾನ ಅಂತಾರ. ಅಂದ್ರೆ ಮನ್ಸ ಸತ್ ಮೇಲೂ ಬದುಕಬಹುದು ಅಂದ್ರೆ ಅದು ನೇತ್ರದಾನದಿಂದ. ಹಂಗಾಗಿ ಕಣ್ ಪರೀಕ್ಷೆ ಮಾಡಿಸ್ಕೊಳಕ್ ಹೋದಾಗ ಅಲ್ಲೇ ಆಸ್ಪತ್ರೆನಾಗೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಅದ್ ಹಂಗೆ ಫಿಲಪ್ ಮಾಡ್ಬಿಡಿ. ಅವ್ರೊಂದ್ ಕಾರ್ಡ್ ಕೊಡ್ತಾರೆ, ಅದನ್ನ ಜೇಬ್ನ ಮಡಿಕೊಂಡು ಮನೆಯಲ್ಲಿ ಎಲ್ಲಾರ್ಗು ಗೊತ್ತಾಗುವಂಗ ಮನೆಯವ್ರಿಗೆ ಗೊತ್ತಿರ್ಬೇಕು. ಒಂದ್ ವೇಳೆ ಏನಾದ್ರೂ ಅಪಘಾತ ಆಯ್ತು, ಕೆಟ್ಟದಾಗದ್ ಬೇಡ, ಅಕಸ್ಮಾತ್ ಅಪಘಾತ ಆಗಿ ನೀವು ಇರ್ನಿಲ್ಲ ಅಂದ್ರೆ ಕಣ್ಣ ದಾನ ಮಾಡ್ಬೋದೇ? ಈಗ ನಮ್ಮ ಅಣ್ಣವ್ರು ಮಾಡಿಲ್ವಪ್ಪ, ಅಣ್ಣವ್ರ ಮಗನೂ ಮಾಡಿಲ್ಲ. 6 ಗಂಟೆ ಒಳಗಡೆ ಕಣ್ಣು ತಗೋಬೇಕಂತ ಇನ್ನಿಬ್ರಿಗೆ ದೃಷ್ಟಿ ಬರ್ತದೆ ಅಲ್ವಪ್ಪ. ಅಂದ್ರೆ ಒಂದು ನಿಮ್ ದೃಷ್ಟಿನ ಸರಿಯಾಗಿ ಇಟ್ಕೋಬೇಕು. ಈಗ ನೇತ್ರ ಸಂರಕ್ಷಣೆ ಮಾಡ್ಕೊಳ್ಳೋದು, ಆ ದಾನಕ್ಕೂ ಒಂದ್ ದಿನ ಇರ್ತದಂತೆ. ನೇತ್ರದಾನ ಮಾಡಿ ಅಂತ ಹೇಳಕ್ಕೂ ಐತೆ, ಆದ್ರೆ ಎಲ್ಲ ಒಟ್ಟಿಗೆ ಹೇಳ್ತಾ ಇದೀನಿ ಅಂತ ಕೂರಿಸ್ಕೊಂಡ್ ಚಂದಾಗಿ ಹೇಳಿದ್ರು. ನೇತ್ರದಾನ ಪವಿತ್ರ ದಾನ ಅಂತಾರಲ್ಲ, ನೇತ್ರದಾನ ಮಹಾದಾನ ಅಂತಾರ, ಪವಿತ್ರ ದಾನ ಅಂತಲೂ ಹೇಳ್ತಾರಲ್ವಾ? ನೀನ್ ಹೇಳ್ಬೋದೇನೋ ಬಿಡಣ್ಣ. ಇರ್ಲಿ ಬಿಡವ, ಪವಿತ್ರ ಕೆಲಸ ಅಲ್ವಾ? ಪವಿತ್ರ ದಾನ ಅಂದ್ರು ಅದೇ, ಮಹಾದಾನ ಅಂದ್ರು ಅದೇ, ದೃಷ್ಟಿದಾನ ಅಂದ್ರು ಅದೇ. ಒಟ್ನಲ್ಲಿ ಕಣ್ಣು ಕೊಡೋದ ಅಷ್ಟೇ. ಈಗ ಕಣ್ಣು ಒಂದು 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 ಯಾಕೋ ಕಣ್ಣು ಮಂಜಾಯ್ತೈತೆ ಅಲ್ವೇ? ಇಲ್ಲ ಕವ, ಇದೇನ ಹಿಂಗೆ ಹೇಳ್ಬಿಟ್ಟ ನೀನು, ಮಂಜಾಯ್ತಿಲ್ಲ. ವಿಶೇಷ ನೀನ್ ಕೇಳ್ಬಿಟ್ಟಿಯ ಅಂತ ಹೇಳ್ತಾವಳೆ ಕಮಲಕ್ಕ. ಮೂಗು ಹೊಸಿ ಚುರುಕಾಗ್ಬಿಟ್ಟದೆ, ಒಂದು ಗಿಲಾಸ್ ನೀರ್ ಕುಡ್ಕೋ ಹೋಲಿ ಅಂತ. ಸಾಕೋಕಪ್ಪ, ಅದೇ ಸಾಕೋಕಪ್ಪ, ನೀ ಹೇಳ್ದೆಲ್ಲ. ಮಡಿಕೆಯ ತಗೊಂಬಂದವಳಂತೆ ಮೊನ್ನೆ, ಅದು ನೀರ್ ತುಂಬಾ ಮಡಿಕೆ ಊಜಿನಾಗೆ ಮಡಗೋಳಂತ ನೀರ 7 ನಿಂಬೆ ಹಣ್ಣ ಹಿಂಡ್ಬಿಟ್ಟು ಪಾನಕ ಮಾಡಿ ಚೂರೇ ಚೂರು ಉಪ್ಪು ಹಾಕ್ಬಿಟ್ಟು ಯವ್ವ, ಮತ್ತೆ ಏನದ್ಕ ಸಾವಯವ ಬೆಲ್ಲ ಏಲಕ್ಕಿ ಹಸಿ ಕಾಳ್ಮೆಣಸು ಅಷ್ಟ 4 ಮತ್ತೆ ಕೇಳ್ಬಿಟ್ಟನು. ಅದ್ಯಾವ್ದ ಇದು ಬ್ಯಾಲ್ದಣ್ಣು ಇಲ್ಲ ಕಣ, ಆಗೋಯ್ತು, ಕುಡ್ದು ಸಾಕಾಯ್ತು. ನಡಿಯವ, ಅದೇನೋ ಊಜಿ ನೀರ್ ಹಾಕ್ಬಿಟ್ಟು ಸರ್ಬತ್ತ ಮಾಡ್ಕೊಂಡ್ ಬಾ.